ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರಾ ಹೋಮ್ ಟೂರ್ನ. ಬಟ್ ಲಾಸ್ಟ್ ಟೈಮ್ ಏನಂತಂದರೆ ಇದು ಒಂದು ಫರ್ನಿಚರ್ ಇತ್ತು. ಸೊ ಇವಾಗ ಮನೆ ತುಂಬ ಫರ್ನಿಚರ್ಸ್ ಆ್ಯಂಡ್ ಸಮ್ ಐಟಮ್ಸ್ ಬಂದಿದೆ. ಹಾಗಾಗಿ ಇದು ಹೋಮ್ ಟೂರ್ ಬ್ಲಾಗ್ 2 ಆಗಿರುತ್ತೆ. ಆ್ಯಂಡ್ ಬನ್ನಿ. ಸೊ ಇದು ಬಂದ್ಬಿಟ್ಟು ಲಿವಿಂಗ್ ರೂಮು. ಸೊ ಲಾಸ್ಟ್ ಟೈಮ್ ನೋಡಿರ್ತೀರಾ ಸೋಫಾನ ತೋರಿಸಿದ್ದೆ. ಬಟ್ ಇನ್ ಡೀಟೇಲ್ ಆಗಿ ಕಲರ್ ಆಗಿರ್ಬೋದು, ಡಿಸೈನ್ ಆಗಿರ್ಬೋದು ನಾನು ನಿಮಗೆ ತೋರಿಸಿದ್ದಿಲ್ಲ. ಇವಾಗ ಝೂಮಲ್ಲಿ ತೋರಿಸ್ತೀನಿ ಬನ್ನಿ ಯಾವ ಥರ ಒಂಥರ ಬ್ರೌನಿಶ್ ಆಗಿದೆ ಅಂತ ಅಂದ್ಕೊಂಡು. ಇದು ಬಂದ್ಬಿಟ್ಟು 5 ಸೀಟರ್ ಸೋಫಾ, 3 ಸೀಟರ್ ಪ್ಲಸ್ 2 ಸಪ್ರೇಟ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು ಇಲ್ಲಿ ಮಿಡಲ್ ಆಗಿ ಒಂದು ಟೇಬಲ್ ಇಟ್ಕೊಂಡಿದ್ದೀವಿ. ನಾರ್ಮಲ್ ಗೆಸ್ಟ್ ಬಂದಾಗ ಲೈಕ್ ಟೈಮ್ ಸ್ಪೆಂಡ್ ಮಾಡೋ ಅಂಥದ್ದಿಲ್ಲ, ಏನಾದ್ರು ತಿನ್ನೋದಾಗಿರ್ಬೋದು ಅಥವಾ ವರ್ಕಿಂಗ್ ಆಗಿರ್ಬೋದು, ಲ್ಯಾಪ್ಟಾಪ್ ಇಟ್ಕೊಂಡು. ಸೊ ಇದು ಪರ್ಪಸಿಗೆ ಇಲ್ಲಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಇನ್ನರ ಸ್ಟ್ಯಾಂಡ್ನ ಮಾಡ್ಕೊಂಡಿದ್ದೀವಿ ಫಾರ್ ನೌ. ಯಾಕಂದರೆ ಇವಾಗ ರಿಷಿ ಇರೋದ್ ಕಾರಣ ಅವನಿಗೆ ಅಷ್ಟು ತಿಳುವಳಿಕೆ ಇಲ್ಲ ಐಟಮ್ಸ್ ಜೊತೆ ಹೇಗೆಲ್ಲ ಅವನು ಹ್ಯಾಂಡಲ್ ಮಾಡಬೇಕು ಅಂದ್ಕೊಂಡು. ಹಾಗಾಗಿ ನಾವು ಜಾಸ್ತಿ ಡೆಕೋರೇಟಿವ್ ಐಟಮ್ಸ್ ನಿಮಗೆ ಸಿಗೋದಿಲ್ಲ ನಮ್ಮ ಮನೇಲಿ, ಆದಷ್ಟು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಏನಿಲ್ಲ, ನಾರ್ಮಲ್ ಜಸ್ಟ್ ಸಿಂಪಲ್ ಆಗಿರುವಂಥ ಒಂದು ಕರ್ಟನ್ಸ್ನ ಹಾಕಿದ್ದೀನಿ. ಆ್ಯಂಡ್ ಇದು ಬಂದ್ಬಿಟ್ಟು ಟಿ ವಿ ಸೆಕ್ಷನ್. ಸೊ ನಾವಿಲ್ಲಿ ಕುತ್ಕೊಂಡು ನೋಡುವಂಥ ಒಂದು ಟಿ ವಿ ಏನಂತಾರೆ ಜಾಗ. ಸೊ ನೆನ್ನೆಯಿಂದ ಒಂದು 4 ಮೂವೀಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಇದು ಸಡನ್ ಆಗಿ ಲೈಕ್ ಏನು ಪ್ಲ್ಯಾನ್ ಆಗಿಲ್ಲ, ಹೋಮ್ ಟೂರ್ನ ಮಾಡ್ಬೇಕಂತ ಅಂದ್ಕೊಂಡು. ಸಾಕಷ್ಟು 1 ವೀಕಿಂದ 2 ವೀಕ್ಸಿಂದ ಪ್ಲ್ಯಾನ್ ಇತ್ತು. ಬಟ್ ರಿಷಿ ಇವತ್ತು ಇಲ್ಲ, ಸೊ ಎಲ್ಲ ಹೊರಗೆ ಹೋಗಿದ್ದಾನೆ. ಹಾಗಾಗಿ ಇವಾಗ ನಮಗೆ ಟೈಮ್ ಚೆನ್ನಾಗಿ ಸಿಕ್ಕಿದೆ ಅಂತ ಅಂದ್ಕೊಂಡು ಐ ಆಮ್ ಮೇಕಿಂಗ್ ಅ ವ್ಲಾಗ್. ಆ್ಯಂಡ್ ಈ ಸ್ಪೇಸ್ ಏನಂತ ಕೇಳ್ತೀರಾ, ದಿಸ್ ಈಸ್ ಅ ಮಿನಿ ಬೆಡ್ರೂಮ್. ಸೊ ತುಂಬ ಚೆನ್ನಾಗಿದೆ. ನಾನು ರಿಷಿ ಆಲ್ಮೋಸ್ಟ್ ಇಲ್ಲೇ ಟೈಮ್ನ ಸ್ಪೆಂಡ್ ಮಾಡೋದು. ಆ್ಯಂಡ್ ಬನ್ನಿ. ದಿಸ್ ಈಸ್ ಅ ಲಿಟಲ್ ಕ್ಯೂಟ್ ಬೆಡ್. ಆ್ಯಂಡ್ ಇದು ಸಿಂಪಲ್ ಆಗಿ ಇಟ್ಟಿದ್ದೀನಿ, ಏನು ಜಾಸ್ತಿ ಇದು ಮಾಡ್ಕೊಂಡಿಲ್ಲ. ಆ್ಯಂಡ್ ಇದು ರೀಸೆಂಟಾಗಿ ಇದ್ರದ್ದು ಒಂದು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಕಾಮೆಂಟ್ ಮೂಲಕ ತಿಳಿಸಿ ರಿಲೇಟೆಡ್ ಟು ದಿಸ್ ಬೆಡ್. ಇದೇನು ಪರ್ಪಸಿಗೆ ತೊಗೊಂಡಿದ್ದು ಮತ್ತು ಯಾವ ಬ್ರ್ಯಾಂಡಿಂದ ನಾನು ತೊಗೊಂಡಿದ್ದು ಅಂತ ಅಂದ್ಕೊಂಡು. ಆ್ಯಂಡ್ ಇಲ್ಲಿ ಒಂದು ಮಿರರ್ ಇದೆ. ಆ್ಯಂಡ್ ಇಲ್ಲಿ ಒಂದು ವಾರ್ಡ್ರೋಬ್ ಇದು ಕೊಟ್ಟಿದ್ದಾರೆ ಸೆಕ್ಷನ್. ಆ್ಯಂಡ್ ಬೇಡ ಬಿಡಿ, ಇನ್ನೊಂದ್ಸಲ ವಾರ್ಡ್ರೋಬ್ ಟೂರ್ನ ಮಾಡ್ತೀನಿ. ಇವಾಗ ಇನ್ ನಾಟ್ ಇನ್ ಅ ಗುಡ್ ಕಂಡೀಷನ್. ಸೊ ಬನ್ನಿ ನೆಕ್ಸ್ಟ್ ರೂಮ್ಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಬರೋದಾದರೆ ರೂಮ್ ಪಕ್ಕನ ದೇವ್ರ ಮನೆ ಇದೆ. ಸೊ ಇವಾಗ ದೀಪ ಹಚ್ಚಿ ಲೈಕ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಒಂದು ದಿನನಿತ್ಯ ವ್ಲಾಗಲ್ಲಿ ಪೂಜೆ ಇಲ್ಲದೆ ನಾನೇನು ಸ್ಟಾರ್ಟ್ ಮಾಡೋದಿಲ್ಲ ವ್ಲಾಗ್ನ. ಆ್ಯಂಡ್ ಇದು ಸಿಂಪಲ್ ಆಗಿರುವಂಥ ಒಂದು ದೇವ್ರ ಮನೆ. ಆ್ಯಂಡ್ ಇದು ಹಾಲಿಂದ ಲೈಕ್ ಇದು ಯಾವ ಸೈಡ್ ರೀ, ಓಕೆ, ಹಾಲಿಂದ ಡೈರೆಕ್ಟಾಗಿ ಈ ಕಡೆಗೆ ಬರೋದಾದರೆ ಇದು ಕಿಚನ್ ಆ್ಯಂಡ್ ದಿಸ್ ಇಸ್ ಬೆಡ್ರೂಮ್. ಸೊ ಫಸ್ಟ್ ನಾನು ನಿಮಗೆ ಕಿಚನ್ ತೋರಿಸ್ತೀನಿ ಬನ್ನಿ. ಇನ್ ಡೀಟೇಲ್ ಆಗಿ ಏನಿಲ್ಲ, ಕಿಚನ್ ಟೂರ್ನ ಖಂಡಿತ ಇನ್ನೊಂದ್ಸಲ ಮಾಡ್ತೀನಿ. ಇವಾಗ ಜಸ್ಟ್ ಗ್ಲಿಮ್ಸ್ ಐ ಆಮ್ ಶೋಯಿಂಗ್ ಯು. ಆ್ಯಂಡ್ ಇಲ್ಲಿ ಬರೋದಾದರೆ ನಾರ್ಮಲ್ ಸ್ಪೇಸ್ ಸ್ಟೋರೇಜಿಗೆ ಅಂತ ಅಂದ್ಕೊಂಡು ನಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ನಾರ್ಮಲಾಗಿ ಹೇಗೆ ಮನೆಯಲ್ಲಿ ದಿನನಿತ್ಯ ನಾವಿರ್ತೀವಿ ಹಾಗೆ ಇಟ್ಕೊಂಡಿದ್ದೀನಿ, ಏನು ಸ್ಪೆಷಲ್ ಅಂತ ಅಂದ್ಕೊಂಡು ಮಾಡಿಲ್ಲ. ಆ್ಯಂಡ್ ಇಲ್ಲಿ ಪಕ್ಕದಲ್ಲಿ ಬರೋದಾದರೆ ಫ್ರಿಡ್ಜ್. ಆ್ಯಂಡ್ ಇದನ್ನು ಕೂಡ ರೀಸೆಂಟಾಗಿ ತೊಗೊಂಡಿದ್ದೀನಿ. ಇದನ್ನು ಫ್ರಿಡ್ಜ್ ಟೂರ್ ಕೂಡ ಮಾಡ್ತೀನಿ, ಹೋಪ್ ಕಾಯ್ತಾ ಇರಿ. ಕಿಚನ್ ಟೂರ್, ಫ್ರಿಡ್ಜ್ ಟೂರ್, ವಾರ್ಡ್ರೋಬ್ ಟೂರ್ ಇವೆಲ್ಲ ಬರ್ತಾ ಇರುತ್ತೆ. ನಾರ್ಮಲ್ ಥಿಂಗ್ಸ್ ಇಟ್ಕೊಂಡಿದ್ದೀನಿ, ಏನು ಆ ಥರದ್ದಿಲ್ಲ. ಡ್ರೈ ಮಸಾಲ ಐಟಮ್ಸ್ ಮತ್ತು ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡೋವಂಥದ್ದು. ಆ್ಯಂಡ್ ದಿಸ್ ಇಸ್ ಅ ಕಿಚನ್ನು ಕೂಡ ಅಷ್ಟೇ, ಇಲ್ಲೆಲ್ಲ ಸ್ಟೋರೇಜ್ ಪರ್ಪಸ್ ಕೊಟ್ಟಿದ್ದಾರೆ. ಆ್ಯಂಡ್ ಚಿಮ್ನಿ. ಆ್ಯಂಡ್ ಇಲ್ಲೆಲ್ಲ ಸ್ವಲ್ಪ ಕುಡಿಯೋದಕ್ಕೆ ನೀರು ಎಲ್ಲ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಬರೋದಾದರೆ ಎಕ್ಸ್ಟ್ರಾ ಸ್ಪೇಸು ನಮಗೆ ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಪ್ಯಾಸೇಜ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಒಂದು ಪ್ಯಾಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ಏನಾದ್ರು ಲೈಕ್ ಏನದು ಡಿಶ್ ವಾಷಿಂಗ್ ಏನಾದ್ರು ಇತ್ತು ಅಂದರೆ ಎಕ್ಸ್ಟ್ರಾ ಮಾಡ್ಕೋಬೋದು ಕುತ್ಕೊಂಡು. ಸೊ ಇದು ಬಂದ್ಬಿಟ್ಟು ಡೈನಿಂಗ್ ಸ್ಪೇಸಿಗೆ ಕೊಟ್ಟಿರೋದು. ಬಟ್ ನಾವಿಲ್ಲಿ ಡೈನಿಂಗ್ ಟೇಬಲ್ನ ಇಡೋಲ್ಲ, ಯಾಕಂತಂದರೆ ರಿಷಿ ಆಲ್ಮೋಸ್ಟ್ ಪಾಪ ಅವನಿಗೆ ಸ್ವಲ್ಪ ಸ್ಪೇಸ್ ಬೇಕು ಆಟ ಆಡೋದಕ್ಕೆ. ಹಾಗಾಗಿ ವಿಲ್ ಬಿ ಪ್ಲೇಯಿಂಗ್ ಇನ್ ಸೈಕಲ್. ಆ್ಯಂಡ್ ಇಲ್ಲಿ ಕೂಡ ಅಷ್ಟೇ ಸ್ವಲ್ಪ ಸ್ಟೋರೇಜಿಗೆ ಒಂದು ಸ್ವಲ್ಪ ಸ್ಪೇಸ್ ಕೊಟ್ಟಿದ್ದಾರೆ. ಇದು ತುಂಬ ಇಷ್ಟ ಆಯಿತು ನನಗೆ. ಏನಾದರೂ ಲೈಕ್ ನಾರ್ಮಲ್ ಗ್ರಾಸರಿ ಶಾಪಿಂಗ್ ಎಲ್ಲ ಲೈಕ್ ಇದು ಮಾಡಿದಾಗ ವಿಲ್ ಕೀಪ್ ಆಲ್ ದಿ ಗ್ರಾಸರಿ ಶಾಪಿಂಗ್ ಏನು ಐಟಮ್ಸ್ ಇರುತ್ತೆ ಇದ್ರಲ್ಲಿ ಇಡ್ತೀವಿ ನಾವು. ನಾರ್ಮಲ್ ಆಗಿ ಏನು ಜಾಸ್ತಿ ಸ್ಟೋರ್ ಮಾಡಿಲ್ಲ.
ಇದು ಬರೋದಾದ್ರೆ ದಿಸ್ ಇಸ್ ಅ ಮಾಸ್ಟರ್ ಬೆಡ್ರೂಮ್. ಸೊ ಬನ್ನಿ ಹಾಗಿದ್ರೆ. ಇಲ್ಲಿ ನಾವು ಜಾಸ್ತಿ ಲೈಕ್ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ವೈ ಬಿಕಾಸ್ ನಮ್ಗೆ ಅದೇ ಸೆಟ್ ಆಗಿರೋದ್ರಿಂದ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೊತಾ ಇರ್ತೀವಿ. ಅಂಡ್ ಇದು ಅಷ್ಟೇನೆ, ಇಲ್ಲಿ ವಾರ್ಡ್ರೋಬ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇನೆ ತುಂಬಾ ಸ್ಪೇಷಿಯಸ್ ಆಗಿದೆ ಹೋಮ್ ಮಾತ್ರ. ಅಂಡ್ ಇಲ್ಲಿ ಬರೋದಾದ್ರೆ ಇದು ನನ್ನ ಫೇವ್ರೆಟ್. ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರ ಆಲ್ಮೋಸ್ಟ್. ಇದಕ್ಕೆ ನಂದು ಫುಲ್ ಒಂಥರ ಫಿದಾ. ಅಷ್ಟು ಕ್ಯೂಟ್ ಆಗಿದೆ. ಆಕ್ಚುಲಿ ಇದನ್ನ ಆ ರೂಮಿಗೆ ಬೇಕಿತ್ತು ನನಗೆ. ಇಲ್ಲಿ ಅಷ್ಟು ಯೂಸ್ ಮಾಡಲ್ವಲ್ಲ ನಾನು, ಹಾಗಾಗಿ. ಅಂಡ್ ದಿಸ್ ಇಸ್ ಅ ಲಾಂಗ್ ಮಿರರ್. ಅಂಡ್ ಇಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ಸೊ ಬನ್ನಿ ಲಿವಿಂಗ್ ರೂಮ್ಗೆ ಹೋಗೋಣ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ಹೋಮ್ ಟೂರ್ ಪಾರ್ಟ್ 2 ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಇಷ್ಟ ಆಗಿದ್ರೆ ಏನು ಮಾಡಬೇಕು, ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಪ್ರತಿ ಸಲ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ಕೂಡ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆ್ಯಂಡ್ ಹೊಸದಾಗಿ ಯಾರಾದರೂ ವ್ಯೂವರ್ಸ್ ಇದ್ದರೆ ನಾನು ಹಳೆ ವ್ಲಾಗ್ಸ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಗೋ ಆ್ಯಂಡ್ ಚೆಕ್ ಇಟ್ ಔಟ್. ಆ್ಯಂಡ್ ಮತ್ತೆ ಹೊಸ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಂಟಲ್ ದೆನ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.